ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನಿಂದ ನಾವು ಭಗವದ್ಗೀತೆಯನ್ನು ನೋಡ್ತಾ ಹೋಗೋಣ. ಭಗವದ್ಗೀತೆಯಲ್ಲಿ ಪರಿವಿಡಿ ಭಗವದ್ಗೀತೆಯಲ್ಲಿ ಸಂಪೂರ್ಣವಾಗಿ ಏನೇನು ಬರುತ್ತೆ ಅನ್ನೋದನ್ನು ಸಿಂಪಲ್ಲಾಗಿ ನೋಡ್ತಾ ಹೋಗೋಣ. ಅಧ್ಯಾಯ 1ರಲ್ಲಿ ಅರ್ಜುನ ವಿಷಾದ ಯೋಗ ಅಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಶತ್ರು ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ ಮಹಾಯೋಧನಾದ ಅರ್ಜುನನು ಎರಡೂ ಸೈನ್ಯಗಳಲ್ಲಿಯೂ ತನ್ನ ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿಕೊಡಲು ಸಿದ್ಧರಾಗಿ ನಿಂತಿರುವುದನ್ನು ನೋಡುತ್ತಾನೆ. ದುಃಖ ಮತ್ತು ಮರುಕಗಳಿಂದ ದುರ್ಬಲನಾಗಿ ಅವನು ಶಕ್ತಿಗುಂದುತ್ತಾನೆ. ಅವನ ಮನಸ್ಸು ದಿಗ್ಭ್ರಮೆ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಅವನು ಬಿಟ್ಟುಕೊಡುತ್ತಾನೆ. ಅಂದರೆ ಅರ್ಜುನನು ಇಲ್ಲಿ ಬೇಜಾರು ಮಾಡ್ಕೊಳ್ತಾನೆ. ಯಾಕಂದರೆ ತನ್ನ ಶತ್ರು ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿರುವುದನ್ನು ನೋಡಿ, ಅಂದರೆ ಶತ್ರು ಅಂದರೆ ಅವರು ಬೇರೆಯವರು ಆಗಿರೋದಿಲ್ಲ ಅಲ್ವಾ, ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರೇ ಶತ್ರು ಸೈನ್ಯದಲ್ಲಿರುವುದನ್ನು ನೋಡಿ ದುಃಖ ಪಡ್ತಾನೆ ಮತ್ತು ಅವನು ದುರ್ಬಲನಾಗ್ತಾನೆ. ಅವರನ್ನು ನೋಡಿ ದುರ್ಬಲನಾಗಿ ದಿಗ್ಭ್ರಮೆಯನ್ನು ಹೊಂದಿ ನಾನು ಯುದ್ಧ ಮಾಡೋದು ಬೇಡ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾನೆ. ಇನ್ನು 2ನೇ ಅಧ್ಯಾಯ ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ. ಅಧ್ಯಾಯ 2ರಲ್ಲಿ ಅರ್ಜುನನು ಕೃಷ್ಣನ ಶಿಷ್ಯನಾಗಿ ತಲೆಬಾಗುತ್ತಾನೆ. ಅಶಾಶ್ವತವಾದ ಐಹಿಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ ಇವುಗಳ ನಡುವಣ ಮೂಲ ವ್ಯತ್ಯಾಸವನ್ನು ವಿವರಿಸಿ ಕೃಷ್ಣನು ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ, ಪರಮನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಪ್ರಕ್ರಿಯೆ. ಪರಮನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು ಇವನ್ನು ಪ್ರಭುವು ವಿವರಿಸುತ್ತಾನೆ. ಅಂದರೆ ಇಲ್ಲಿ ಅರ್ಜುನ ಅಧ್ಯಾಯ 1ರಲ್ಲಿ ನನ್ನ ಬಂಧುಗಳೇ, ಗುರುಗಳೇ, ಸ್ನೇಹಿತರೇ ಶತ್ರು ಸೈನ್ಯದಲ್ಲಿ ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳಲು ಸಿದ್ಧರಾಗಿ ನಿಂತಿದ್ದಾರಲ್ಲ ಅಂತ ಹೇಳಿ ಯುದ್ಧ ಮಾಡಲು ನಾನು ಹಿಂದೆ ಸರಿದಿರ್ತಾನಲ್ಲ ಅರ್ಜುನ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿ. ಅದಕ್ಕೆ ಇಲ್ಲಿ ಕೃಷ್ಣನು ಅವನಿಗೆ ಬುದ್ಧಿವಾದವನ್ನು ಹೇಳುತ್ತಾನೆ. ಐಹಿಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ ಇವುಗಳ ನಡುವಿನ ವ್ಯತ್ಯಾಸವನ್ನು ಕೃಷ್ಣ ಅರ್ಜುನನಿಗೆ ತಿಳಿಸುತ್ತಾನೆ. ಆದ್ದರಿಂದ ಅರ್ಜುನನು ಕೃಷ್ಣನ ಶಿಷ್ಯನಾಗಿ ತಲೆಬಾಗುತ್ತಾನೆ. ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ, ಪರಮನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು ಇವು ಏನೇನು ಅನ್ನೋದನ್ನು ಶ್ರೀಕೃಷ್ಣ 2ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ವಿವರಿಸುತ್ತಾನೆ. ಅಧ್ಯಾಯ 3 ಕರ್ಮಯೋಗ. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಯಾವುದಾದರೊಂದು ಬಗೆಯ ಕರ್ಮದಲ್ಲಿ ತೊಡಗಲೇಬೇಕು. ಕರ್ಮಗಳು ಮನುಷ್ಯನನ್ನು ಈ ಜಗತ್ತಿಗೆ ಬಂಧಿಸಬಹುದು ಅಥವಾ ಅದರಿಂದ ಮುಕ್ತಗೊಳಿಸಬಹುದು. ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನು ಕರ್ಮದ ನಿಯಮದಿಂದ ಅಂದರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬಿಡುಗಡೆ ಹೊಂದಬಹುದು ಮತ್ತು ಆತ್ಮನನ್ನು, ಪರಮ ಪ್ರಭುವನ್ನು ಕುರಿತು ದಿವ್ಯ ಜ್ಞಾನವನ್ನು ಪಡೆಯಬಹುದು. ಇಲ್ಲಿ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಸಹ ತಮ್ಮ ಕರ್ಮದಲ್ಲಿ ತೊಡಗಲೇಬೇಕು, ಅಂದರೆ ಒಂದು ಕೆಲಸದಲ್ಲಿ ತೊಡಗಲೇಬೇಕು. ಕರ್ಮಗಳು ಮನುಷ್ಯನನ್ನು ಈ ಜಗತ್ತಿನಲ್ಲಿ ಬಂಧಿಸಬಹುದು ಅಥವಾ ಅದರಿಂದ ಮುಕ್ತಗೊಳಿಸಲೂಬಹುದು. ಅಂದರೆ ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನ ಕರ್ಮದ ನಿಯಮದಿಂದ ಅಂದರೆ ಕ್ರಿಯೆ ಪ್ರತಿಕ್ರಿಯೆಯಿಂದ ಬಿಡುಗಡೆಯನ್ನು ಹೊಂದ್ಬೋದು ಮತ್ತು ಆತ್ಮನನ್ನು, ಪರಮ ಪ್ರಭುವನ್ನು ಕುರಿತು ದಿವ್ಯ ಜ್ಞಾನವನ್ನು ಪಡೆಯಬಹುದು. ಕರ್ಮ ಅಂದರೆ ಕೆಟ್ಟ ಕೆಲಸ ಮಾಡೋದಕ್ಕೂ ಕರ್ಮ ಅಂತಾರೆ, ಒಳ್ಳೆ ಕೆಲಸ ಮಾಡೋದಕ್ಕೂ ಕರ್ಮ ಅಂತಾರೆ. ಅದಕ್ಕೆ ಕರ್ಮ ಅನ್ನೋದು ಸ್ವಾರ್ಥ ಉದ್ದೇಶಗಳಿಲ್ಲದೆ ನಾವು ಕರ್ಮ ಮಾಡಿದ್ದೇ ಆದರೆ ಮನುಷ್ಯನು ಕರ್ಮದ ನಿಯಮದಿಂದ ಅಂದರೆ ಕ್ರಿಯೆ ಪ್ರತಿಕ್ರಿಯೆ ಇದರಿಂದ ಬಿಡುಗಡೆಯನ್ನು ಹೊಂದಬಹುದು ಮತ್ತು ಆತ್ಮನನ್ನು, ಪರಮ ಪ್ರಭುವನ್ನು ಕುರಿತು ದಿವ್ಯ ಜ್ಞಾನವನ್ನು ಪಡೆಯಬಹುದು ಅನ್ನೋದು ಅಧ್ಯಾಯ 3ರಲ್ಲಿ ನಾವು ತಿಳ್ಕೊಳ್ತೀವಿ. ಇನ್ನು ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ದಿವ್ಯಜ್ಞಾನ. ದಿವ್ಯಜ್ಞಾನವು ಆತ್ಮ, ದೇವರು ಮತ್ತು ಅವರ ಸಂಬಂಧದ ಆಧ್ಯಾತ್ಮಿಕ ಜ್ಞಾನವು ಜೀವಿಯನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಮುಕ್ತಗೊಳಿಸುತ್ತದೆ. ಇಂತಹ ಜ್ಞಾನವು ಕರ್ಮಯೋಗದ ಫಲ. ಪ್ರಭುವು ಗೀತೆಯ ಪ್ರಾಚೀನ ಇತಿಹಾಸವನ್ನು, ತಾನು ಆಗಾಗ ಐಹಿಕ ಜಗತ್ತಿಗೆ ಇಳಿದು ಬರುವುದರ ಅರ್ಥವನ್ನು
ಗುರುವಿನ ಬಳಿಗೆ ಹೋಗುವುದರ ಅಗತ್ಯವನ್ನು ವಿವರಿಸುತ್ತಾನೆ. ಇಲ್ಲಿ ಅಧ್ಯಾಯ 4ರಲ್ಲಿ ಇಲ್ಲಿ ದಿವ್ಯ ಜ್ಞಾನದ ಬಗ್ಗೆ ವಿವರಿಸಿದ್ದಾರೆ. ಆತ್ಮ, ದೇವರು ಮತ್ತು ಅವರ ಸಂಬಂಧದ ಆಧ್ಯಾತ್ಮಿಕ ಜ್ಞಾನವು ಜೀವಿಯನ್ನು ಪರಿಶುದ್ಧಗೊಳಿಸ್ತದೆ ಮತ್ತು ಮುಕ್ತಗೊಳಿಸ್ತದೆ ಅಂತ ಹೇಳಿದ್ದಾರೆ. ಮತ್ತು ಇಂತಹ ಜ್ಞಾನ ಕರ್ಮಯೋಗದ ಫಲ, ನಮ್ಮ ಕರ್ಮದ ಫಲ ಇಂತಹ ಜ್ಞಾನ ಅಂತ ಹೇಳಿ ಇಲ್ಲಿ. ಮತ್ತು ಪ್ರಭುವು ಅಂದರೆ ಶ್ರೀಕೃಷ್ಣನು ಈ ಭಗವದ್ಗೀತೆಯ ಪ್ರಾಚೀನ ಇತಿಹಾಸ, ಇದರ ಇತಿಹಾಸದ ಬಗ್ಗೆ ಯಾರು ಯಾರಿಗೆ ಹೇಳಿದರು ಅನ್ನೋದರ ಬಗ್ಗೆ ತಿಳಿಸುತ್ತಾನೆ. ಮತ್ತು ಐಹಿಕ ಜಗತ್ತಿಗೆ ತಾನು ಬರುವುದರ ಅರ್ಥ, ಯಾಕೆ ನಾನು ಆಗಾಗ ಐಹಿಕ ಜಗತ್ತಿಗೆ ಬರ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾನೆ. ಗುರುವಿನ ಬಳಿಗೆ ಹೋಗುವುದರ ಅಗತ್ಯವನ್ನು ವಿವರಿಸುತ್ತಾನೆ. ನಮಗೆ ಒಬ್ಬರು ಜೀವನದಲ್ಲಿ ಗುರು ಇರಬೇಕು, ನಾವು ಗುರುಗಳ ಬಳಿಗೆ ಹೋಗಲೇಬೇಕು ಅನ್ನೋದರ ಅಗತ್ಯ, ಗುರುವಿನ ಬಳಿಗೆ ಯಾಕೆ ಹೋಗಬೇಕು ನಾವು ಅನ್ನೋದರ ಅಗತ್ಯದ ಬಗ್ಗೆ ಅಧ್ಯಾಯ 4ರಲ್ಲಿ ವಿವರಿಸಿದ್ದಾನೆ. ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಪ್ರಾಜ್ಞನು ಹೊರ ಜಗತ್ತಿನಲ್ಲಿ ಎಲ್ಲ ಕರ್ಮಗಳನ್ನು ಮಾಡುತ್ತಾನೆ, ಆದರೆ ಅಂತರಂಗದಲ್ಲಿ ಅವುಗಳ ಫಲಗಳನ್ನು ನಿರಾಕರಿಸುತ್ತಾನೆ. ಆಧ್ಯಾತ್ಮಿಕ ಜ್ಞಾನದ ಅಗ್ನಿಯಿಂದ ಪರಿಶುದ್ಧನಾಗಿ ಶಾಂತಿ, ನಿರ್ಲಿಪ್ತತೆ, ಸಹನೆ, ಆಧ್ಯಾತ್ಮಿಕ ದರ್ಶನ ಮತ್ತು ಆನಂದಗಳನ್ನು ಪಡೆದುಕೊಳ್ಳುತ್ತಾನೆ. ಪ್ರಾಜ್ಞನು ಅಂದರೆ ಪ್ರಜ್ಞೆಯನ್ನು ಹೊಂದಿರುವವನು ಹೊರ ಜಗತ್ತಿನಲ್ಲಿ ಎಲ್ಲ ಕರ್ಮಗಳನ್ನು ಮಾಡುತ್ತಾನೆ, ಆದರೆ ಅವನು ಅಂತರಂಗದಲ್ಲಿ ಯಾವುದೇ ಫಲಗಳನ್ನು ಅದರಿಂದ ಬರೋ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅದರಿಂದ ನಿರಾಕರಿಸುತ್ತಾನೆ ಅವನು ಅಂತ ಹೇಳಿದ್ದಾರೆ. ಮತ್ತು ಆಧ್ಯಾತ್ಮಿಕ ಜ್ಞಾನದ ಅಗ್ನಿಯಿಂದ ಪರಿಶುದ್ಧನಾಗಿ ಅವನು ಶಾಂತಿ, ನಿರ್ಲಿಪ್ತತೆ, ಸಹನೆ, ಆಧ್ಯಾತ್ಮಿಕ ದರ್ಶನ ಮತ್ತು ಆನಂದಗಳನ್ನು ಪಡೆದುಕೊಳ್ಳುತ್ತಾನೆ. ಅಧ್ಯಾಯ 6 ಧ್ಯಾನ ಯೋಗ. ಅಷ್ಟಾಂಗ ಯೋಗವು ಒಂದು ಯಾಂತ್ರಿಕವಾದ ಧ್ಯಾನದ ಅಭ್ಯಾಸ. ಅದು ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ಹೃದಯದಲ್ಲಿ ನೆಲೆಸಿರುವ ಪ್ರಭುವಿನ ರೂಪವಾದ ಪರಮಾತ್ಮನಲ್ಲಿ ಗಮನವನ್ನು ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಈ ಅಭ್ಯಾಸವು ಸಮಾಧಿಯಲ್ಲಿ, ಎಂದರೆ ಪ್ರಭುವಿನ ಸಂಪೂರ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣಗೊಳ್ಳುತ್ತದೆ. ಅಧ್ಯಾಯ 6ರಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸಿದ್ದಾರೆ. ಈ ಅಷ್ಟಾಂಗ ಯೋಗವು ಒಂದು ಯಾಂತ್ರಿಕವಾದ ಧ್ಯಾನದ ಅಭ್ಯಾಸವಾಗಿದೆ. ಇದು ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ಹೃದಯದಲ್ಲಿ ನೆಲೆಸಿರುವ ಪ್ರಭುವಿನ ರೂಪವಾದ ಅಂದರೆ ಪರಮಾತ್ಮನಲ್ಲಿ ಗಮನವನ್ನು ಕೇಂದ್ರೀಕರಿಸುವಂತೆ, ನಾವು ಪರಮಾತ್ಮನ ಕಡೆ ಗಮನವನ್ನು ಕೊಡುವಂತೆ ಮಾಡುತ್ತದೆ. ಯಾವುದು? ಅಷ್ಟಾಂಗ ಯೋಗ. ಈ ಅಭ್ಯಾಸವು ಸಮಾಧಿಯಲ್ಲಿ, ಎಂದರೆ ಪರಮ ಪ್ರಭುವಿನ ಸಂಪೂರ್ಣ ಪ್ರಜ್ಞೆಯಲ್ಲಿ ಪೂರ್ಣಗೊಳ್ಳುತ್ತದೆ ಎಂದು ಅಧ್ಯಾಯ 6ರಲ್ಲಿ ತಿಳಿಸಿದ್ದಾರೆ. ಇನ್ನು ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಭಗವತ್ ಜ್ಞಾನ. ಶ್ರೀಕೃಷ್ಣನು ಪರಮ ಸತ್ಯ. ಅವನು ಐಹಿಕವಾದ ಮತ್ತು ಆಧ್ಯಾತ್ಮಿಕವಾದ ಪರಮ ಕಾರಣ ಮತ್ತು ಆಧಾರ ಶಕ್ತಿ. ಸಾಧನೆಯಲ್ಲಿ ಮುನ್ನಡೆದ ಆತ್ಮಗಳು ಭಕ್ತಿಯಿಂದ ಅವನಿಗೆ ಶರಣಾಗುತ್ತವೆ. ಪಾಪಾತ್ಮರು ತಮ್ಮ ಮನಸ್ಸುಗಳನ್ನು ಇತರ ಪೂಜಾ ವಸ್ತುಗಳ ಕಡೆಗೆ ತಿರುಗಿಸುತ್ತಾರೆ. ಅಂದರೆ ಇಲ್ಲಿ ಅಧ್ಯಾಯ 7ರಲ್ಲಿ ಶ್ರೀಕೃಷ್ಣನು ಪರಮ ಸತ್ಯ, ಅವನು ಐಹಿಕವಾದ ಮತ್ತು ಆಧ್ಯಾತ್ಮಿಕವಾದ ಪರಮ ಕಾರಣ ಮತ್ತು ಆಧಾರ ಶಕ್ತಿ, ಅವನೇ ಆಗಿದ್ದಾನೆ. ಸಾಧನೆಯಲ್ಲಿ ಮುನ್ನಡೆದ ಆತ್ಮಗಳು ಭಕ್ತಿಯಿಂದ ಅವನಿಗೆ ಶರಣಾಗುತ್ತವೆ. ಅಂದರೆ ಆಧ್ಯಾತ್ಮಿಕತೆ ಕಡೆ ಇದ್ದವರು ಅವನಿಗೆ, ಅಂತಹ ಆತ್ಮಗಳು ಭಕ್ತಿಯಿಂದ ಅವನಿಗೆ ಶರಣಾಗುತ್ತವೆ. ಆತ್ಮಗಳು ಅಂದರೆ ನಾವೇ, ಮನುಷ್ಯರೇ. ಆಧ್ಯಾತ್ಮಿಕತೆಯ ಕಡೆಗೆ ಸಾಧನೆಯಲ್ಲಿ ಮುನ್ನಡೆದಂಥವರು ಅವನಲ್ಲಿ ಭಕ್ತಿಯಿಂದ ಶರಣಾಗ್ತಾರೆ. ಪಾಪಾತ್ಮರು ತಮ್ಮ ಮನಸ್ಸುಗಳನ್ನು ಇತರ ಬೇರೆ ಬೇರೆ ಕಡೆಗೆ ತಿರುಗಿಸ್ಕೊಳ್ತಾರೆ ಅನ್ನೋದನ್ನು ಅಧ್ಯಾಯ 7ರಲ್ಲಿ ತಿಳಿಸಿದ್ದಾರೆ. ಅಧ್ಯಾಯ 8 ಭಗವತ್ ಅಕ್ಷರ ಬ್ರಹ್ಮ ಯೋಗ. ಭಗವತ್ ಪ್ರಾಪ್ತಿ. ಮನುಷ್ಯನು ತನ್ನ ಜೀವನದುದ್ದಕ್ಕೂ ಮತ್ತು ಮುಖ್ಯವಾಗಿ ಮರಣ ಕಾಲದಲ್ಲಿ ಕೃಷ್ಣನನ್ನು ಭಕ್ತಿಯಿಂದ ಸ್ಮರಿಸಿದರೆ ಐಹಿಕ ಜಗತ್ತಿನಾಚೆ ಇರುವ ಕೃಷ್ಣನ ಪರಮ ನಿವಾಸವನ್ನು ಸೇರಬಹುದು. ಅಂದರೆ ಇಲ್ಲಿ ಅಧ್ಯಾಯ 8ರಲ್ಲಿ ಮನುಷ್ಯನು ಯಾವ ರೀತಿಯಾಗಿ ಕೃಷ್ಣನನ್ನು ಸ್ಮರಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ಇಲ್ಲಿ ತಮ್ಮ ಜೀವನದುದ್ದಕ್ಕೂ ಮುಖ್ಯವಾಗಿ ಮರಣ ಕಾಲದಲ್ಲಿ
ತಮ್ಮ ಜೀವನದುದ್ದಕ್ಕೂ ಕೃಷ್ಣನನ್ನು ಸ್ಮರಿಸಬೇಕು. ಮುಖ್ಯವಾಗಿ ಅಗತ್ಯವಾಗಿ ಮನುಷ್ಯರು ಮರಣ ಕಾಲದಲ್ಲಿ ಅಂದರೆ ಸಾಯುವ ಸಮಯದಲ್ಲಿ ಕೃಷ್ಣನನ್ನು ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿದ್ದೇ ಆದರೆ ಐಹಿಕ ಜಗತ್ತಿನಾಚೆ ಇರುವ ಕೃಷ್ಣನ ಪರಮ ನಿವಾಸವನ್ನು ಅಂದರೆ ಕೃಷ್ಣನ ಪಾದವನ್ನು ನಾವು ಸೇರಬಹುದು ಅನ್ನೋದರ ಬಗ್ಗೆ ಅಧ್ಯಾಯ 8ರಲ್ಲಿ ತಿಳಿಸಿದ್ದಾರೆ. ಇನ್ನು ಅಧ್ಯಾಯ 9 ರಾಜವಿದ್ಯಾ ರಾಜಗೂಹ್ಯ ಯೋಗ ಪರಮಗೂಹ್ಯ ಜ್ಞಾನ. ಶ್ರೀಕೃಷ್ಣನು ದೇವೋತ್ತಮನು ಮತ್ತು ಪೂಜೆಯ ಪರಮ ವಸ್ತು. ದಿವ್ಯ ಭಕ್ತಿಯಿಂದ ಆತ್ಮವು ಶಾಶ್ವತವಾಗಿ ಅವನೊಂದಿಗೆ ಬಾಂಧವ್ಯವನ್ನು ಪಡೆಯುತ್ತದೆ. ತನ್ನ ಪರಿಶುದ್ಧ ಭಕ್ತಿಯನ್ನು ಪುನಶ್ಚೇತನಗೊಳಿಸುವುದರಿಂದ ಮನುಷ್ಯನು ದಿವ್ಯ ಲೋಕದಲ್ಲಿ ಕೃಷ್ಣನ ಬಳಿಗೆ ಹಿಂದಿರುಗುತ್ತಾನೆ. ಅಧ್ಯಾಯ 9ರಲ್ಲಿ ಶ್ರೀಕೃಷ್ಣನು ದೇವೋತ್ತಮನು ಮತ್ತು ಪೂಜೆಯ ಪರಮ ವಸ್ತು ಆಗಿದ್ದಾನೆ ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಅವನನ್ನು ದಿವ್ಯ ಭಕ್ತಿಯಿಂದ ಶಾಶ್ವತವಾಗಿ ಅವನೊಂದಿಗೆ ಆತ್ಮವು ಅವನೊಂದಿಗೆ ಬಾಂಧವ್ಯವನ್ನು ಪಡೆಯುತ್ತದೆ ಅವನನ್ನು ಪೂಜೆ ಮಾಡುವುದರಿಂದ, ಅವನನ್ನು ಸ್ಮರಿಸುವುದರಿಂದ ಅಂತ ಹೇಳಿ ತಿಳಿಸಿದ್ದಾರೆ. ತನ್ನ ಪರಿಶುದ್ಧ ಭಕ್ತಿಯನ್ನು ಪುನಶ್ಚೇತನಗೊಳಿಸುವುದರಿಂದ ಮನುಷ್ಯನು ದಿವ್ಯ ಲೋಕದಲ್ಲಿ ಕೃಷ್ಣನ ಬಳಿಗೆ ಹಿಂದಿರುಗುತ್ತಾನೆ. ಕೃಷ್ಣನಲ್ಲಿಗೆ ನಾವು ಹೋಗಬೇಕು ಅಂದರೆ ತನ್ನ ಪರಿಶುದ್ಧ ಭಕ್ತಿಯನ್ನು ಪುನಶ್ಚೇತನಗೊಳಿಸುವುದರಿಂದ, ಕೃಷ್ಣನನ್ನು ಸ್ಮರಿಸುವುದರಿಂದ ಮನುಷ್ಯನು ದಿವ್ಯ ಲೋಕದಲ್ಲಿ ಅಂದರೆ ಕೃಷ್ಣನಲ್ಲಿ ನಾವು ಸೇರಬಹುದು, ಕೃಷ್ಣನ ಹತ್ತಿರ ನಾವು ಹೋಗ್ಬೋದು ಅನ್ನೋದನ್ನು ಅಧ್ಯಾಯ 9ರಲ್ಲಿ ತಿಳಿಸಿದ್ದಾನೆ ಕೃಷ್ಣ. ಅಧ್ಯಾಯ 10 ವಿಭೂತಿ ಯೋಗ ಶ್ರೀ ಭಗವಂತನ ಐಶ್ವರ್ಯ. ಐಹಿಕ ಜಗತ್ತಿನಲ್ಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶಕ್ತಿ, ಸೌಂದರ್ಯ, ವೈಭವ ಅಥವಾ ಭವ್ಯತೆಯನ್ನು ತೋರಿಸುವ ಅದ್ಭುತ ಘಟನೆಗಳೆಲ್ಲ ಕೃಷ್ಣನ ದೈವಿ ಶಕ್ತಿಗಳ ಮತ್ತು ಐಶ್ವರ್ಯದ ಭಾಗಶಃ ಅಭಿವ್ಯಕ್ತಿ ಅಷ್ಟೇ. ಎಲ್ಲ ಕಾರಣಗಳ ಪರಮ ಕಾರಣನಾಗಿ ಹಾಗೂ ಎಲ್ಲ ವಸ್ತುಗಳ ಆಧಾರ ಮತ್ತು ಸಾರವಾಗಿ ಕೃಷ್ಣನು ಎಲ್ಲ ಜೀವಿಗಳಿಗೂ ಪೂಜೆಯ ಪರಮ ವಸ್ತು. ಅಧ್ಯಾಯ 10ರಲ್ಲಿ ಐಹಿಕ ಜಗತ್ತಿನಲ್ಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಂದರೆ ನಾವಿರುವ ಜಗತ್ತಿನಲ್ಲಿ ಶಕ್ತಿ, ಸೌಂದರ್ಯ, ವೈಭವ ಅಥವಾ ಭವ್ಯತೆಯನ್ನು ತೋರಿಸುವ ಅದ್ಭುತ ಘಟನೆಗಳೆಲ್ಲವೂ ಸಹ ಕೃಷ್ಣನ ದೈವಿ ಶಕ್ತಿಗಳ ಮತ್ತು ಐಶ್ವರ್ಯದ ಭಾಗಶಃ ಅಭಿವ್ಯಕ್ತಿ ಅಷ್ಟೇ. ಅವು ಎಲ್ಲ ಕಾರಣಗಳ ಪರಮ ಕಾರಣನಾಗಿ ಹಾಗೂ ಎಲ್ಲ ವಸ್ತುಗಳ ಆಧಾರ ಮತ್ತು ಸಾರವಾಗಿ, ಎಲ್ಲ ವಸ್ತುಗಳಿಗೂ ಆಧಾರ ಮತ್ತು ಸಾರವೂ ಸಹ ಕೃಷ್ಣನು, ಎಲ್ಲ ಜೀವಿಗಳಿಗೂ ಪೂಜೆಯ ಪರಮ ವಸ್ತು ಆಗಿದ್ದಾನೆ ಕೃಷ್ಣ ಅನ್ನೋದನ್ನು ಅಧ್ಯಾಯ 10ರಲ್ಲಿ ತಿಳಿಸಿದ್ದಾರೆ. ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ನೇತ್ರಗಳನ್ನು ಅನುಗ್ರಹಿಸಿ ತನ್ನ ವೈಭವದ ಅನಂತ ರೂಪವನ್ನು ವಿಶ್ವರೂಪವಾಗಿ ದರ್ಶನ ಮಾಡಿಸುತ್ತಾನೆ. ಹೀಗೆ ಅವನು ಸಂದೇಹಾತೀತವಾಗಿ ತನ್ನ ದೈವತ್ವವನ್ನು ಸಿದ್ಧ ಮಾಡಿ ತೋರಿಸುತ್ತಾನೆ. ತನ್ನ ಸರ್ವ ಸುಂದರ ಮಾನವ ಸದೃಶ ರೂಪವು ದೇವೋತ್ತಮನ ಮೂಲ ರೂಪ ಎಂದು ಕೃಷ್ಣನು ವಿವರಿಸುತ್ತಾನೆ. ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರ ಈ ರೂಪವನ್ನು ನೋಡಲು ಸಾಧ್ಯ. ಅಧ್ಯಾಯ 11ರಲ್ಲಿ ಶ್ರೀಕೃಷ್ಣನು ಅವನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸುತ್ತಾನೆ. ಈ ವಿಶ್ವರೂಪವನ್ನು ಅಂದರೆ ನೋಡಲು ದಿವ್ಯ ನೇತ್ರಗಳು ಬೇಕು. ಅದನ್ನು ಅರ್ಜುನನಿಗೆ ದಿವ್ಯ ನೇತ್ರಗಳನ್ನು ಅನುಗ್ರಹಿಸಿ ತನ್ನ ವೈಭವದ ಅನಂತ ರೂಪವನ್ನು ಅಂದರೆ ವಿಶ್ವರೂಪವನ್ನು ದರ್ಶನ ಮಾಡಿಸುತ್ತಾನೆ. ಹೀಗೆ ಅವನು ಸಂದೇಹಾತೀತವಾಗಿ ತನ್ನ ದೈವತ್ವವನ್ನು ಸಿದ್ಧ ಮಾಡಿ ತೋರಿಸುತ್ತಾನೆ. ತನ್ನ ಸರ್ವ ಸುಂದರ ಮಾನವ ಸದೃಶ ರೂಪವು ದೇವೋತ್ತಮನ ಮೂಲ ರೂಪ ಎಂದು ಕೃಷ್ಣನು ವಿವರಿಸುತ್ತಾನೆ. ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರವೇ ಈ ನನ್ನ ರೂಪವನ್ನು ನೋಡಲು ಸಾಧ್ಯ ಎಂದು ವಿವರಿಸಿದ್ದಾನೆ. ಅಧ್ಯಾಯ 12 ಭಕ್ತಿ ಯೋಗ ಭಕ್ತಿ ಸೇವೆ. ಕೃಷ್ಣನಲ್ಲಿ ಪರಿಶುದ್ಧ ಪ್ರೇಮವೇ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುನ್ನತ ಗುರಿ. ಇದನ್ನು ಸಾಧಿಸಲು ಭಕ್ತಿ ಯೋಗವು ಅಥವಾ ಶ್ರೀಕೃಷ್ಣನ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯು ಅತ್ಯುನ್ನತ ಮತ್ತು ವಿಹಿತವಾದ ಮಾರ್ಗ. ಈ ಪರಮ ಮಾರ್ಗವನ್ನು ಅನುಸರಿಸುವವರು ದೈವಿ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಕೃಷ್ಣನಲ್ಲಿ ಪರಿಶುದ್ಧ ಪ್ರೇಮವೇ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುನ್ನತ ಗುರಿ. ಅಂದರೆ ನಾವು ಕೃಷ್ಣನನ್ನು ಸೇರಬೇಕಾದ್ರೆ ಪರಿಶುದ್ಧ ಪ್ರೇಮ ಹೊಂದಿರಬೇಕು, ಪರಿಶುದ್ಧವಾದ ಪ್ರೀತಿಯನ್ನು ಹೊಂದಿರಬೇಕು ದೇವರಲ್ಲಿ ಅನ್ನೋದನ್ನು ಹೇಳಿದ್ದಾನೆ. ಇದನ್ನು ಸಾಧಿಸಲು ಈ ಥರ ನಾವು
ಕೃಷ್ಣನನ್ನು ಸೇರಬೇಕು ಅಂದರೆ ನಾವು ಅದನ್ನು ಸಾಧಿಸಬೇಕು ಅಂದರೆ ಭಕ್ತಿಯೋಗ ಅಥವಾ ಶ್ರೀಕೃಷ್ಣನಲ್ಲಿರುವ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯು ಅತ್ಯುನ್ನತ ಮತ್ತು ವಿಹಿತವಾದ ಮಾರ್ಗವಾಗಿದೆ ಅಂತ ಹೇಳಿ ತಿಳಿಸಿದ್ದಾನೆ. ಈ ಪರಮ ಮಾರ್ಗವನ್ನು ಅನುಸರಿಸುವವರು ದೈವಿ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಈ ಮಾರ್ಗದಲ್ಲಿ ಹೋಗಬೇಕು ಅನ್ನೋರು ಮೊದಲು ದೈವಿ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅನ್ನೋದನ್ನು ಅಧ್ಯಾಯ 12ರಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಇನ್ನು ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ. ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ, ದೇಹ, ಕಾಮ ಮತ್ತು ಆತ್ಮ ಅವೆರಡನ್ನೂ ಮೀರಿದ ಪರಮಾತ್ಮ ಇವುಗಳ ನಡುವಣ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡವನು ಈ ಐಹಿಕ ಜಗತ್ತಿನಿಂದ ಬಿಡುಗಡೆ ಹೊಂದುತ್ತಾನೆ. ಅಧ್ಯಾಯ 13ರಲ್ಲಿ ದೇಹ, ಕಾಮ, ಆತ್ಮ ಮತ್ತು ಅವೆರಡನ್ನೂ ಮೀರಿದ ಪರಮಾತ್ಮ ಇವುಗಳ ನಡುವಿನ ವ್ಯತ್ಯಾಸವನ್ನು ಯಾರು ಅರ್ಥ ಮಾಡ್ಕೊಳ್ತಾರಲ್ಲ ಅವರು ಈ ಐಹಿಕ ಜಗತ್ತಿನಿಂದ ಬಿಡುಗಡೆಯನ್ನು ಹೊಂದ್ತಾರೆ, ಅಂದರೆ ಮುಕ್ತಿಯನ್ನು ಹೊಂದುತ್ತಾರೆ ಅನ್ನೋದನ್ನು ಅಧ್ಯಾಯ 13ರಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತಿಳಿಸಿದ್ದಾನೆ. ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ. ಭೌತಿಕ ಪ್ರಕೃತಿಯ ತ್ರಿಗುಣಗಳು. ದೇಹಧಾರಿಯಾದ ಎಲ್ಲ ಆತ್ಮಗಳು ಐಹಿಕ ಪ್ರಕೃತಿಯ 3 ಗುಣಗಳ ನಿಯಂತ್ರಣದಲ್ಲಿರುತ್ತವೆ. ಸಾತ್ವಿಕ, ರಾಜಸ ಮತ್ತು ತಾಮಸ ಇವು ಆ 3 ಗುಣಗಳು. ಈ 3 ಗುಣಗಳು ಯಾವುವು, ನಮ್ಮ ಮೇಲೆ ಅವು ಹೇಗೆ ಪರಿಣಾಮ ಬೀರುತ್ತವೆ, ಮನುಷ್ಯನು ಅವುಗಳನ್ನು ಮೀರುವುದು ಹೇಗೆ ಎನ್ನುವುದನ್ನು ಮತ್ತು ದಿವ್ಯ ಸ್ಥಿತಿಯನ್ನು ಪಡೆದವನ ಲಕ್ಷಣಗಳನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ. ಅಧ್ಯಾಯ 14ರಲ್ಲಿ ದೇಹಧಾರಿಯಾದ ಎಲ್ಲ ಆತ್ಮಗಳು ಐಹಿಕ ಪ್ರಕೃತಿಯ 3 ಗುಣಗಳ ನಿಯಂತ್ರಣದಲ್ಲಿರುತ್ತವೆ. ಅಂದರೆ ಇಲ್ಲಿನ ಈ ಐಹಿಕ ಪ್ರಪಂಚ ಅಂದರೆ ನಾವಿರುವ ಪ್ರಪಂಚ, ಇಲ್ಲಿರುವ ಪ್ರಕೃತಿಯ 3 ನಿಯಂತ್ರಣದಲ್ಲಿರುತ್ತವೆ, 3 ಗುಣಗಳ ನಿಯಂತ್ರಣದಲ್ಲಿರುತ್ತವೆ. ಆ 3 ಗುಣಗಳು ಯಾವುವು ಅಂದರೆ ಸಾತ್ವಿಕ, ರಾಜಸ ಮತ್ತು ತಾಮಸ. ಇವು ಆ 3 ಗುಣಗಳು. ಈ 3 ಗುಣಗಳು ಯಾವುವು, ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ, ಮನುಷ್ಯನು ಅವುಗಳನ್ನು ಹೇಗೆ ಮೀರಿ ಹೇಗೆ ನಾವು ಕೃಷ್ಣನಲ್ಲಿ ಸೇರುವುದು ಅನ್ನೋದನ್ನು ಅಧ್ಯಾಯ 14ರಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತಿಳಿಸಿದ್ದಾನೆ. ಅಧ್ಯಾಯ 15 ಅಧ್ಯಾಯ 15 ಪುರುಷೋತ್ತಮ ಯೋಗ. ವೈದಿಕ ಜ್ಞಾನದ ಅಂತಿಮ ಗುರಿ ತನ್ನನ್ನು ಐಹಿಕ ಜಗತ್ತಿನ ತೊಡಕಿನಿಂದ ಬಿಡಿಸಿಕೊಂಡು ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷ ಎನ್ನುವುದನ್ನು ತಿಳಿದುಕೊಳ್ಳುವುದು. ಕೃಷ್ಣನ ಪರಮ ವ್ಯಕ್ತಿತ್ವವನ್ನು ತಿಳಿದುಕೊಂಡವನು ಅವನಿಗೆ ಶರಣಾಗತನಾಗುತ್ತಾನೆ ಮತ್ತು ಅವನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ. ಅಧ್ಯಾಯ 15ರಲ್ಲಿ ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷ ಎನ್ನುವುದನ್ನು ತಿಳಿದುಕೊಳ್ಳುವುದು. ಈ ಜಗತ್ತಿನಿಂದ ಐಹಿಕ ಜಗತ್ತಿನ ತೊಡಕಿನಿಂದ ಬಿಡಿಸಿಕೊಂಡು ಶ್ರೀಕೃಷ್ಣನ ಪರಮ ಪುರುಷ ಅನ್ನೋದನ್ನು ತಿಳಿದುಕೊಳ್ಳುತ್ತಾನೆ ಮತ್ತು ಕೃಷ್ಣನ ಪರಮ ವ್ಯಕ್ತಿತ್ವವನ್ನು ತಿಳಿದುಕೊಂಡವನು ಮಾತ್ರ ಅವನಿಗೆ ಶರಣಾಗತನಾಗುತ್ತಾನೆ ಮತ್ತು ಅವನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ ಅನ್ನೋದನ್ನು ಅಧ್ಯಾಯ 15ರಲ್ಲಿ ತಿಳಿಸಿದ್ದಾರೆ. ಅಧ್ಯಾಯ 16 ದೈವಾಸುರ ಸಂಪದ ವಿಭಾಗ ಯೋಗ. ದೈವಿ ಹಾಗೂ ಆಸುರಿ ಸ್ವಭಾವಗಳು. ಆಸುರಿ ಗುಣಗಳನ್ನು ಹೊಂದಿದ್ದು ಧರ್ಮ ಗ್ರಂಥಗಳ ನಿಯಮಗಳನ್ನು ಪಾಲಿಸದೆ ಮನಸೋ ಇಚ್ಛೆ ಬದುಕುವವರು ಇನ್ನು ಕೀಳು ಜನ್ಮಗಳನ್ನು ಇನ್ನಷ್ಟು ಐಹಿಕ ಬಂಧನವನ್ನು ಪಡೆಯುತ್ತಾರೆ. ಆದರೆ ದೈವಿಕ ಗುಣಗಳನ್ನು ಹೊಂದಿದ್ದು ನಿಯಮಕ್ಕನುಗುಣವಾದ ಬದುಕನ್ನು ನಡೆಸುತ್ತಾ ಧರ್ಮ ಗ್ರಂಥಗಳ ಅಧಿಕಾರಕ್ಕೆ ವಿಧೇಯರಾಗಿರುವವರು ಕ್ರಮೇಣ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯುತ್ತಾರೆ. ಅಂದರೆ ಆಸುರಿ ಗುಣಗಳು ಅಂದರೆ ಕೆಟ್ಟ ಗುಣಗಳನ್ನು ಹೊಂದಿದಂಥವರು, ಧರ್ಮಗ್ರಂಥಗಳ ನಿಯಮಗಳನ್ನು ಪಾಲಿಸದೇ ಇರುವಂಥವರು, ತಮ್ಮ ಮನಸ್ಸಿಗೆ ಇಚ್ಛೆ ಬಂದಂತೆ ಬದುಕುವವರು ಇನ್ನೂ ಕೀಳು ಜನ್ಮಗಳನ್ನು ಪಡೆಯುತ್ತಾರೆ. ಆದರೆ ದೈವಿ ಗುಣಗಳು ಅಂದರೆ ಧರ್ಮಗ್ರಂಥಗಳ ಪಾಲನೆ ಮಾಡುವುದು, ದೈವಿ ಗುಣಗಳನ್ನು ದೇವರ ಬಗ್ಗೆ ಭಕ್ತಿ ಭಾವನೆಯನ್ನು ಹೊಂದಿರುವಂತಹವರು, ದೇವರಿಗೆ ವಿಧೇಯರಾಗಿರುವವರು ಕ್ರಮೇಣ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯುತ್ತಾರೆ, ಕ್ರಮೇಣವಾಗಿ ಮುಕ್ತಿಯನ್ನು ಹೊಂದುತ್ತಾರೆ ಎನ್ನುವುದು ಅಧ್ಯಾಯ 16ರಲ್ಲಿ ಶ್ರೀಕೃಷ್ಣನು ತಿಳಿಸಿಕೊಟ್ಟಿದ್ದಾನೆ. ಇನ್ನು ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಶ್ರದ್ಧೆಯ ಪ್ರಭೇದಗಳು. ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾಗಿರುವ ಮತ್ತು ಅವುಗಳಿಂದ ವಿಕಾಸ ಹೊಂದುವ 3 ಬಗೆಯ ಶ್ರದ್ಧೆಗಳಿವೆ. ರಾಜಸ ಮತ್ತು ತಾಮಸದಲ್ಲಿ ಶ್ರದ್ಧೆ ಇರುವವರು ಮಾಡುವ ಕರ್ಮಗಳಿಂದ
ಅಶಾಶ್ವತವಾದ ಐಹಿಕ ಪರಿಣಾಮಗಳು ಲಭಿಸುತ್ತವೆ. ಆದರೆ ಧರ್ಮಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಸಾತ್ವಿಕವಾಗಿ ಮಾಡಿದ ಕರ್ಮಗಳು ಹೃದಯವನ್ನು ಪರಿಶುದ್ಧಗೊಳಿಸುವುದಲ್ಲದೆ ಶ್ರೀಕೃಷ್ಣನಲ್ಲಿ ಪರಿಶುದ್ಧ ಶ್ರದ್ಧೆ ಮತ್ತು ಭಕ್ತಿ ಇವುಗಳಿಗೆ ಕರೆದೊಯ್ಯುತ್ತವೆ. ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾಗಿರುವ ಮತ್ತು ಅವುಗಳಿಂದ ವಿಕಾಸ ಹೊಂದುವ 3 ಬಗೆಯ ಶ್ರದ್ಧೆಗಳಿವೆ. ಅಂದರೆ ರಾಜಸ, ತಾಮಸ, ಸಾತ್ವಿಕ. ಈ 3 ಗುಣಗಳಿಗೆ ಅನುಗುಣವಾಗಿರುವಂತಹ 3 ಬಗೆಯ ಶ್ರದ್ಧೆಗಳಿವೆ. ಅದರಲ್ಲಿ ರಾಜಸ ಮತ್ತು ತಾಮಸದಲ್ಲಿ ಶ್ರದ್ಧೆ ಇರುವವರು ಮಾತ್ರ ಕರ್ಮಗಳಿಂದ ಅಶಾಶ್ವತವಾದ ಅಂದರೆ ಐಹಿಕ ಪರಿಣಾಮಗಳು ಲಭಿಸುತ್ತವೆ. ಅಶಾಶ್ವತವಾದ ಐಹಿಕ ಪರಿಣಾಮಗಳು ಲಭಿಸುತ್ತವೆ. ಆದರೆ ಧರ್ಮಗ್ರಂಥಗಳಿಗೆ ಧರ್ಮಗ್ರಂಥಗಳಂತೆ ಧರ್ಮಗ್ರಂಥಗಳಿಗೆ ಆದೇಶಗಳಿಗೆ ಅನುಗುಣವಾಗಿ ಸಾತ್ವಿಕವಾಗಿ ಮಾಡಿದ ಕಾರ್ಯಗಳು ಅವುಗಳು ಹೃದಯವನ್ನು ಪರಿಶುದ್ಧಗೊಳಿಸುವುದಲ್ಲದೆ ಶ್ರೀಕೃಷ್ಣನಲ್ಲಿಯೂ ಸಹ ಪರಿಶುದ್ಧ ಶ್ರದ್ಧೆ ಮತ್ತು ಭಕ್ತಿ ಇವುಗಳಿಗೆ ಕರೆದೊಯ್ಯುತ್ತವೆ. ಅಂದರೆ ಶ್ರೀಕೃಷ್ಣನಲ್ಲಿ ಮುಕ್ತಿಯನ್ನು ಹೊಂದಲು ಕರೆದೊಯ್ಯುತ್ತದೆ ಸಾತ್ವಿಕವಾಗಿ ಮಾಡಿದ ಕರ್ಮಗಳು ಅಂತ ಹೇಳಿ ಅಧ್ಯಾಯ 17ರಲ್ಲಿ ತಿಳಿಸಿದ್ದಾರೆ. ಇನ್ನು ಅಧ್ಯಾಯ 14 ಮೋಕ್ಷ ಸನ್ಯಾಸ ಯೋಗ. ಉಪಸಂಹಾರ: ವೈರಾಗ್ಯದ ಪರಿಪೂರ್ಣತೆ. ಸನ್ಯಾಸದ ಅರ್ಥ ಮತ್ತು ಮನುಷ್ಯನ ಪ್ರಜ್ಞೆ ಹಾಗೂ ಕೆಲಸ ಕಾರ್ಯಗಳ ಮೇಲೆ ಪ್ರಕೃತಿಯ ಗುಣದಿಂದ ಆಗುವ ಪರಿಣಾಮ ಇವನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ. ಬ್ರಹ್ಮ ಸಾಕ್ಷಾತ್ಕಾರ, ಭಗವದ್ಗೀತೆಯ ಮಹಿಮೆಗಳು ಮತ್ತು ಗೀತೆಯ ಅಂತಿಮ ನಿರ್ಣಯ ಇವನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ. ಈ ಅಂತಿಮ ನಿರ್ಣಯ ಇದು: ಧರ್ಮದ ಅತ್ಯುನ್ನತ ಮಾರ್ಗವೆಂದರೆ ಶ್ರೀಕೃಷ್ಣನಲ್ಲಿ ಪ್ರೇಮಪೂರ್ವಕ ಶರಣಾಗತಿ. ಇದು ಮನುಷ್ಯನನ್ನು ತನ್ನ ಎಲ್ಲ ಶಾಪಗಳಿಂದ ಬಿಡುಗಡೆ ಮಾಡಿ ಪರಿಪೂರ್ಣ ಜ್ಞಾನವನ್ನು ಅನುಗ್ರಹಿಸುತ್ತದೆ ಮತ್ತು ಅವನು ಕೃಷ್ಣನ ಶಾಶ್ವತ ಪರಂಧಾಮಕ್ಕೆ ಹಿಂದಿರುಗಲು ಸಾಧ್ಯ ಮಾಡುತ್ತದೆ. ಅಧ್ಯಾಯ 18ರಲ್ಲಿ ಶ್ರೀಕೃಷ್ಣನು ಸನ್ಯಾಸದ ಅರ್ಥ ಮತ್ತು ಮನುಷ್ಯನ ಪ್ರಜ್ಞೆ ಹಾಗೂ ಕೆಲಸ ಕಾರ್ಯಗಳ ಮೇಲೆ ಪ್ರಕೃತಿಯ ಗುಣದಿಂದ ಆಗುವ ಪರಿಣಾಮಗಳು ಏನು ಎನ್ನುವುದನ್ನು ವಿವರಿಸುತ್ತಾನೆ. ಬ್ರಹ್ಮ ಸಾಕ್ಷಾತ್ಕಾರ, ಭಗವದ್ಗೀತೆಯ ಮಹಿಮೆಗಳು ಮತ್ತು ಗೀತೆಯ ಅಂತಿಮ ನಿರ್ಣಯ ಏನು ಅನ್ನೋದನ್ನು ಶ್ರೀಕೃಷ್ಣ ಅಧ್ಯಾಯ 18ರಲ್ಲಿ ವಿವರಿಸುತ್ತಾನೆ. ಧರ್ಮದ ಅತ್ಯುನ್ನತ ಮಾರ್ಗವೆಂದರೆ ಶ್ರೀಕೃಷ್ಣನಲ್ಲಿ ಪ್ರೇಮಪೂರ್ವಕವಾಗಿ ಶರಣಾಗತಿ ಹೊಂದುವುದು. ಇದು ಮನುಷ್ಯನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡುತ್ತದೆ ಮತ್ತು ಪರಿಪೂರ್ಣ ಜ್ಞಾನವನ್ನು ಅನುಗ್ರಹಿಸುತ್ತದೆ. ಅವನು ಕೃಷ್ಣನ ಶಾಶ್ವತ ಪರಂಧಾಮಕ್ಕೆ ಹಿಂದಿರುಗಲು ಸಾಧ್ಯ ಮಾಡುತ್ತದೆ ಎನ್ನುವುದನ್ನು ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಎನ್ನುವುದರಲ್ಲಿ ಶ್ರೀಕೃಷ್ಣನು ವಿವರಿಸುತ್ತಾನೆ.